ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರೂ ಸುಸ್ವಾಗತ. ಸ್ನೇಹಿತರೆ, ಫಸ್ಟ್ PUC ಆ್ಯನ್ಯುವಲ್ ಎಕ್ಸಾಮಿನೇಷನ್ ಈಗಷ್ಟೇ ಕೀ ಆನ್ಸರ್ ಮಾಡಿ ಹಾಕಿದ್ದೆ. ನಂತರದಲ್ಲಿ ಇವತ್ತು ನಡೆದಂಥ ಫಿಸಿಕ್ಸ್, ಇದು ಸೈನ್ಸ್ ವಿದ್ಯಾರ್ಥಿಗಳ ಒಂದು ಕೊನೆಯ ಪೇಪರ್ ಅಂತಂದೇ ಹೇಳ್ಬೋದು. ಫಿಸಿಕ್ಸ್ ಪೇಪರ್ ಇತ್ತು ಇವತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾನಿಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಸ್ಗಳನ್ನು ಮಾಡ್ತಾ ಹೋಗ್ತೀನಿ. ಓಕೆ, ಅವುಗಳ ಒಂದು ಸಂಭವನೀಯ ಉತ್ತರಗಳು 100% ಕೀ ಉತ್ತರಗಳನ್ನೇ ನಾನು ಹೇಳ್ತಾ ಹೋಗ್ತೀನಿ ಅಂತಂದು ಹೇಳ್ಬೋದು. ಓಕೆ, ಇವತ್ತು ನಡೆದಂಥ ಫಿಸಿಕ್ಸ್ ಪೇಪರ್ ಆಗಿದೆ, ಇದು ಸೈನ್ಸ್ ವಿದ್ಯಾರ್ಥಿಗಳದು. ಓಕೆ, ಈ ಒಂದು ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಮತ್ತು ಫಸ್ಟ್ PUC ಸೆಕೆಂಡ್ PUC ಓದ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ, ಎಸ್ ನೋಡಿ, ಮೊದಲ ಒಂದು ಬಿಟ್ಟ ಸ್ಥಳ ಏನಿದೆ ಇಲ್ಲಿ ಮೊದಲಿಗೆ MCQ ಕ್ವಶನ್ ಆನ್ಸರ್ಸ್ಗಳಿವೆ. ಪ್ರಮುಖವಾಗಿ 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಸ್ಗಳು ಇರ್ತವೆ. ನಾನು ಇಲ್ಲಿ ಉತ್ತರವನ್ನು ಹೇಳ್ತಾ ಹೋಗ್ತೇನೆ. ದ ಡೆಮೋಷನಲ್ ಫಾರ್ಮುಲಾ ಆಫ್ ಲೇಸರ್ ಈಸ್ ಅಂತಂದಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಎಸ್, ಸೆಕೆಂಡ್ ಕ್ವಶನ್, a ball is thrown vertically upward and allowed to move freely under gravity. The AT graph of the motion of ball is ಅಂತಂದಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಅಂತ ಹೇಳ್ಬೋದು. ಎಸ್, ಮುಂದಿನ ಪ್ರಶ್ನೆ, ಥರ್ಡ್ ಕ್ವಶನ್, ಇನ್ ಎ ಪ್ರೊಜೆಕ್ಟಿವ್ ಮೋಷನ್ ದ horizontal range is maximum of angle of projection ಅಂತಂದಿದೆ. ಇದರ ಸರಿಯಾದ ಉತ್ತರ ಥರ್ಡ್ ಕ್ವಶನ್ಗೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. 45 ಡಿಗ್ರಿ ಏನಿದೆ ಅಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ದ ಪ್ರಾಡಕ್ಟ್ ಆಫ್ ಫೋರ್ಸ್ ಆ್ಯಂಡ್ ಟೈಮ್ ಈಸ್ ಅಂತಂದಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ. ದ ರಿಕಾಲ್ ಆಫ್ ಎ ಗನ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಕನ್ವರ್ಸೇಷನ್ ಆಫ್ ಅಂತಂದಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ. ಎಸ್, ಆರನೇ ಪ್ರಶ್ನೆ ನೋಡೋಣ. The scalar product two vectors is 0. AB is equal to 0. The angle between two vectors is ಅಂತಂದಿದೆ. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ 90 ಡಿಗ್ರಿ, ಆಪ್ಷನ್ ಸಿ ರೈಟ್ ಆನ್ಸರ್. ಎಸ್, ಸೆವೆಂತ್ ಕ್ವಶನ್, ಕನ್ಸಿಡರ್ ಎ ಸಿಸ್ಟಮ್ ಆಫ್ ಟು ಇಂಡೇಟಿಯಲ್ ಪ್ರಾಕ್ಟಿಕಲ್ಸ್ ಆಫ್ ಒನ್ ಆಫ್ ದ ಪಾರ್ಟಿಕಲ್ಸ್ ಈಸ್ ಎ ರೆಸ್ಟ್ ಆ್ಯಂಡ್ ಅದರ್ ಹ್ಯಾಸ್ ಎ acceleration. ದ ಸೆಂಟರ್ ಆಫ್ ಮಾಸ್ ಆಸ್ ಆ್ಯನ್ acceleration ಅಂತಂದಿದೆ. ಇದರ ಸರಿಯಾದ ಉತ್ತರ A/2, ಆಪ್ಷನ್ ಬಿ ರೈಟ್ ಆನ್ಸರ್. ಎಸ್, ಮುಂದಿನ ಪ್ರಶ್ನೆ, ದ ವ್ಯಾಲ್ಯೂ ಆಫ್ ಗ್ರ್ಯಾಜುಯೇಷನ್ ಕಾನ್ಸ್ಟಂಟ್ ಈಸ್ ಅಂತಂದಿದೆ. ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಒಂಬತ್ತನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಮಟೀರಿಯಲ್ಸ್ ಈಸ್ ಆರ್ ಕ್ಲೋಸ್ ಟು ಐಡಿಯಲ್ ಪ್ಲಾಸ್ಟಿಕ್ ಅಂತಂದಿದೆ. ಇದರ ಸರಿಯಾದ ಉತ್ತರ 1 and 2 ಬರುತ್ತೆ, ಅಂದರೆ ಆಪ್ಷನ್ ಎ ರೈಟ್ ಆನ್ಸರ್. ಇದು 1 and 2 ಎರಡು ಕೂಡ ಬರುತ್ತೆ, ಸೊ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆ, ಡೈನಾಮಿಕ್ ಲಿಫ್ಟ್ ಡ್ಯೂ ಟು ಸ್ಪಿನ್ನಿಂಗ್ ಆಫ್ ಎ ಬಾಲ್ ಈಸ್ ಅಂತಂದಿದೆ. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್, ವೆನ್ ಅ ಪೀಸ್ ಆಫ್ ಐರನ್ ಈಸ್ ಹೀಟೆಡ್ ಇನ್ ಎ ಹಾಟ್ ಫ್ಲೇಮ್ಸ್ it first becomes dull red, then reddish yellow, and finally white hot. This phenomenon can be explained by, ಇದು ಆಪ್ಷನ್ ಎ ಆಗುತ್ತೆ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಎಸ್, 12ನೇ ಪ್ರಶ್ನೆ, ದ ಎಫಿಷಿಯನ್ಸಿ ಆಫ್ ಎ ಕ್ಯಾರನಾಟ್ಸ್ ಎಂಜಿನ್ ವರ್ಕಿಂಗ್ ಬಿಟ್ವೀನ್ ದ ಟೆಂಪ್ರೇಚರ್ 127 ಸೆಲ್ಸಿಯಸ್ ಆ್ಯಂಡ್ 27 ಸೆಲ್ಸಿಯಸ್ ಈಸ್ ಅಂತಂದಿದೆ. ಇದರ ಒಂದು ಸರಿಯಾದ ಉತ್ತರ 0.25, ಆಪ್ಷನ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಟೋಟಲ್ ಇಂಟರ್ನಲ್ ಎನರ್ಜಿ ಆಫ್ ಎ ಮೋನೋ ಅಟೋಮಿಕ್ ಗ್ಯಾಸ್ ಈಸ್ ಅಂತಂದಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್, 14th ಕ್ವಶನ್, ದ ಮೋಷನ್ ವಿಚ್ ರಿಪೀಟ್ಸ್ ಇಟ್ ಸೆಲ್ಫ್ ಆಟ್ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಎ ಟೈಮ್ ಈಸ್ ಕಾಲ್ಡ್ ಅಂತಂದಿದೆ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ. ಎಸ್, 15th ಕ್ವಶನ್, ಎಸ್ 15th ಕ್ವಶನ್, ದ ಲಾಂಜಿಟ್ಯೂಡಿನಲ್ ವೇವ್ಸ್ ಇನ್ ಎ ಮೀಡಿಯಮ್ ಪ್ರೊಪಗೇಟ್ಸ್ ಡ್ಯೂ ಟು ಅಂತಂದಿದೆ. ಇದರ ಒಂದು ಸರಿಯಾದ ಉತ್ತರ ಆಪ್ಷನ್ ಬಿ ಆಗುತ್ತೆ ನೋಡಿ. ಎಸ್, ಇನ್ನು ಮುಂದಿನದಾಗಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಇದರ ಉತ್ತರವನ್ನು ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಓಕೆ, 15 MCQs ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ಸ್ಗಳು ಅದು. ಎಸ್, ನೆಕ್ಸ್ಟ್ ಕ್ವಶನ್, 16ನೇ ಪ್ರಶ್ನೆ, ಅ ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಬೋತ್ ಮ್ಯಾಗ್ನೆಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಈಸ್ ಕಾಲ್ಡ್ ಅಂತಂದಿದೆ. ವೆಕ್ಟರ್ ನೋಡಿ, ವೆಕ್ಟರ್ ನೋಡಿ, ಇದರ ಸರಿಯಾದ ಉತ್ತರ ಫಸ್ಟ್ ಒನ್ ವೆಕ್ಟರ್ ಆಗುತ್ತೆ. ಸೆಕೆಂಡ್ ಒನ್, ಆಲ್ ಪ್ಲಾನೆಟ್ಸ್ ಮೂವ್ ಇನ್, ಇದು ಬರುತ್ತೆ ನೋಡಿ, ಎಲಿಪ್ಟಿಕಲ್ ಅಂತಂದು ಏನಿದೆ ಅಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಎಸ್,
18th ಕ್ವಶನ್ ನೋಡಿದಾಗ ದ ಸ್ಪೆರಿಕಲ್ ಶೇಪ್ ಆಫ್ ಎ ಲಿಕ್ವಿಡ್ ಡ್ರಾಪ್ ಈಸ್ ಡ್ಯೂ ಟು ಅಂತಂದಿದೆ. ಇದು ಸರ್ಫೇಸ್ ಟೆನ್ಷನ್. ಎಸ್ 19th ಕ್ವಶನ್ at constant pressure the volume of gas is directly proportional to its absolute temperature. ಓಕೆ, ಇದು ಬರುತ್ತೆ. ದೆನ್ 20th ಆನ್ಸರ್ ಏನಂತ ನೋಡಿದಾಗ ಅಟ್ rigid boundary there is a phase difference of 180 degree. ಓಕೆ, 180 ಡಿಗ್ರಿ ಬಿಟ್ವೀನ್ ಇನ್ಸಿಡೆಂಟ್ ಆ್ಯಂಡ್ ರಿಫ್ಲೆಕ್ಟೆಡ್ ವೇವ್ ಅಂತ ಬರುತ್ತೆ. ಇದಿಷ್ಟು ಏನಂತಂದ್ರೆ ನಿಮ್ಮ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಸೂತ್ರಗಳು ಅಂತಂದು ಹೇಳ್ಬೋದು. ಇವೆಲ್ಲವೂ ಕೂಡ 100% ರೈಟ್ ಆನ್ಸರ್ ಆಗಿವೆ. ಇನ್ನು ಬಿ ಪಾರ್ಟ್ ಎಲ್ಲ ನೀವು ಬರ್ದಿರಾ ಅಂತ ಭಾವಿಸ್ತೇನೆ ನಾನು. ಓಕೆ, ಇಷ್ಟಕ್ಕೆ ಏನಂತಂದರೆ ಈ ಒಂದು ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೆ ನಾನು. ಇವು ಇವತ್ತು ನಡೆದಂಥ ಫಿಸಿಕ್ಸ್ ಕೀ ಆನ್ಸರ್ಗಳಾಗಿವೆ ಅಂತಂದು ಹೇಳ್ತಾ ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಒಂದು ಏನಂತಂದರೆ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ನೀವು ಪಡೆದಂಥ ಅಂಕವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಮ್ಮ ಕ್ಲಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸ್ಬೇಕು ನೀವು. ಯಾಕಂದರೆ ನಾವು ಮೊನ್ನೆ ಕೆಮಿಸ್ಟ್ರಿ ಒಂದು ಕೀ ಉತ್ತರವನ್ನು ಮಾಡಿ ಹಾಕಿದ್ವಿ. ಜೊತೆಗೆ ಇಂಗ್ಲೀಷ್, ಕನ್ನಡ, ಹಿಸ್ಟ್ರಿ, ದೆನ್ ಇವತ್ತು ಫಿಸಿಕ್ಸ್ ಕೀ ಆನ್ಸರ್ಗಳನ್ನ ಕೂಡ ಮಾಡಿ ಹಾಕಿದ್ದೀವಿ. ನಿಮಗೆಲ್ಲ ಹೆಂಗೆ ಅನ್ನಿಸ್ತಾ ಇದೆ ನಮ್ಮ ಚಾನಲ್ ಬಗ್ಗೆ ಅಂತಂದು ಫಸ್ಟ್ PUC ಮತ್ತು ಸೆಕೆಂಡ್ PUC ಓದ್ತಕ್ಕಂಥ ಅಭ್ಯರ್ಥಿಗಳು ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ಒಂದು ವಿಡಿಯೋನೆಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ಮತ್ತು ನಮ್ಮ ಏನಂತಂದರೆ ಈ ಒಂದು ಯೂಟ್ಯೂಬ್ ಚಾನಲನ್ನು ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಜೊತೆಗೆ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಟೆಲಿಗ್ರಾಮ್ಗೆ ನೀವು ಜಾಯ್ನ್ ಆದರೆ ಅಲ್ಲಿ ನಿಮಗೆ ಸ್ಟಡಿ ಮೆಟೀರಿಯಲ್ಸ್ ನೀವು PUC ಇದ್ದಾಗಲೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಓದಲಿಕ್ಕೆ ತಯಾರಾಗಬೇಕಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸ್ಟಡಿ ಮೆಟೀರಿಯಲ್ಸ್ ಪ್ರತಿದಿನ ಕೂಡ ಅಪ್ಡೇಟ್ ಆಗ್ತಾ ಇರ್ತವೆ ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.